ತೋರಿಸಿದ್ದೀನಿ. 2 ಟೇಬಲ್ ಸ್ಪೂನ್ ಆಯಿಲ್ ಮತ್ತು ಚಕ್ಕೆ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಪಲಾವ್ ಎಲೆ, ಚಕ್ಕೆ, ಏಲಕ್ಕಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಜೀರಿಗೆ, ಕರಿಬೇವು ಹಾಕ್ಕೊಳ್ಳಿ. ಮೀಡಿಯಮ್ ಸೈಜ್ದಾಗಿ ಸ್ಲೈಸಾಗಿ ಕಟ್ ಮಾಡಿರೋ ಆನಿಯನ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಆನಿಯನ್ ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಲೈಟ್ ಬ್ರೌನ್ ಬರೋವರೆಗೂ. ಆಮೇಲೆ ಇಲ್ಲಿ ನಾನು 7 to 8 ಆಗಿ ಸಣ್ಣ ಫುಲ್ ಮಿಕ್ಸಿ ಗ್ರೈಂಡ್ ಮಾಡಿರೋ ಚಿಲ್ಲಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಸಾಲ್ಟ್ ನೋಡಿ ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕಷ್ಟು ನಿಮ್ಮ ರೈಸ್ ಕ್ವಾಂಟಿಟಿ ಮೇಲೆ. ಆಮೇಲೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾನು ಒಂದು ಕ್ಯಾರೆಟ್, ಪೊಟ್ಯಾಟೊ ಮತ್ತು ಮೀಡಿಯಮ್ ಸೈಜಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೈಜಾಗಿ ತೊಗೊಳ್ರಿ. ಇದು ವೆಜಿಟೇಬಲ್ ಪಲಾವ್ ಅಲ್ವಾ, ಸೊ ವೆಜಿಟೇಬಲ್ಸ್ ಜಾಸ್ತಿನೇ ಇರಬೇಕು. ಆಮೇಲೆ ಎಲ್ಲ ಹಾಕಿ ಸ್ವಲ್ಪ ಆಮೇಲೆ ಇಲ್ಲಿ ನಾನು 5 to 6 ಅಷ್ಟು ಬೀನ್ಸ್ ತೊಗೊಂಡಿದ್ದೀನಿ. ಆಮೇಲೆ ಒಂದು ಸರಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇವಾಗ ಒಂದು ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಒಂದು 2 ಮಿನಿಟ್ಸ್ ಆದಮೇಲೆ 2 ಟೇಬಲ್ ಸ್ಪೂನ್ ಗೀ ಹಾಕ್ಕೊಳ್ಳಿ. ಹಾಕೋದ್ರಿಂದ ನಿಮಗೆ ಎಲ್ಗೂ ಒಳ್ಳೆಯದು, ಫ್ಲೇವರ್ ಕೂಡ ಫುಲ್ ಚೆನ್ನಾಗಿ ಬರುತ್ತೆ. ಆಮೇಲೆ ಇಲ್ಲಿ ನಾನು ನೆನೆಸಿಟ್ಕೊಂಡಿರೋ ಬೀನ್ಸ್ ಹಾಕ್ಕೊತಿದ್ದೀನಿ, ಸೋಯಾ ಬೀನ್ಸ್, ಬಟಾಣಿ. ಆಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ನಾನು 2 ಮೀಡಿಯಮ್ ಸೈಜಾಗಿರೋ ಸಣ್ಣ ಕಟ್ ಮಾಡ್ಕೊಂಡಿರೋ ಟೊಮೆಟೊಸ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು 2 to 3 ಮಿನಿಟ್ಸ್ ಕುದಿಯೋದು ಚೆನ್ನಾಗಿದ್ದೀನಿ. ಆಮೇಲೆ ಪಲಾವ್ ಮಸಾಲ ಹಾಕ್ಕೊತಿದ್ದೀನಿ ನಾನು 2 ಟೇಬಲ್ ಸ್ಪೂನ್. ಬೇಕಂದ್ರೆ ಅಷ್ಟು ಕೂಡ ಹಾಕ್ಕೊಬೋದು. ಇಲ್ಲೊಂದು 3 ಗ್ಲಾಸಸ್ ಸೋಸಿ ರೈಸ್ ತೊಗೊಂಡಿದ್ದೀನಿ. ಮತ್ತು ಇವಾಗ ಒಂದು ಗ್ಲಾಸ್ ನೀರು ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಕಲಿಸಿ. ಆಮೇಲೆ ಇನ್ನೊಂದು ಮಿಕ್ಕಿದ 2 ಗ್ಲಾಸ್ ಹಾಕಿದ್ದೀನಿ. ಅವಾಗ 1 ಗ್ಲಾಸ್ ಹಾಕಿದ್ದೀನಿ. ಸೊ ಇವಾಗ ನಾನು 2 ಗ್ಲಾಸಸ್ ವಾಟರ್ ಹಾಕ್ತೀನಿ. ಆಮೇಲೆ ಸ್ವಲ್ಪ ಫುಲ್ ಚೆನ್ನಾಗಿ ಮಿಕ್ಸ್ ಮಾಡಿದ್ವಿ. ಅದು ಫುಲ್ ಕುದಿ ಬರಬೇಕಾದ್ರೆ ನಾವು ಕುಕ್ಕರ್ ಕ್ಯಾಪ್ ಹಾಕಬೇಕು. ಇಲ್ಲಾಂದರೆ ಆಮೇಲೆ ಫುಲ್ ಹೊತ್ತೋಗ್ಬಿಡುತ್ತೆ. ಅಷ್ಟೊತ್ತರಲ್ಲಿ ನಾವು ಕರ್ಡ್ ರೆಡಿ ಮಾಡ್ಕೊಳ್ಳೋಣ. ಕರ್ಡ್ಗೆ ಒಂದು ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ. ಮತ್ತು ಇಲ್ಲಿ 2 ಮೀಡಿಯಮ್ ಸೈಜಾಗಿ ಸಣ್ಣ ಕಟ್ ಮಾಡ್ಕೊಂಡಿರೋ ಆನಿಯನ್ಸ್, ಆಮೇಲೆ ಒಂದು ಸೌತೆಕಾಯಿ ಹಾಕಿದ್ದೀನಿ. ನೀವು ಬೇಕಂದರೆ ಕ್ಯಾರೆಟ್ ಕೂಡ ಹಾಕ್ಬೋದು, ಅದು ನಿಮ್ಮ ಆಪ್ಷನಲ್ಲು. ನಾವು ಕರ್ಡ್ ಎಲ್ಲ ಪ್ರಿಪೇರ್ ಮಾಡ್ಕೊಳ್ಳೋಷ್ಟೊತ್ತಿಗೆ ಇಲ್ಲಿ ರೈಸ್ ಎಲ್ಲ ಚೆನ್ನಾಗಿ ಫುಲ್ ಬಾಯ್ಲ್ ಆಗ್ತಾಯಿದೆ ಅಲ್ವಾ. ಈ ಥರ ಸ್ವಲ್ಪ ಬಾಯ್ಲಿಂಗ್ ಪೊಸಿಷನಲ್ಲಿ ಬಂದಮೇಲೆ ಲಿಡ್ನ ಕ್ಲೋಸ್ ಮಾಡಿ 1-2 ವಿಸಿಲ್ಸ್ ಹಾಕಿ. ಸೊ ಇವಾಗ 2 ವಿಸಿಲ್ಸ್ ಹಾಕಿದ್ಮೇಲೆ ಆಮೇಲೆ ಓಪನ್ ಮಾಡಿದ ತಕ್ಷಣ ಮಾಡಬಾರ್ದು. ಅದು ಒಂದು ಸ್ವಲ್ಪ 2 to 3 ಮಿನಿಟ್ಸ್ ಹಾಕಿಬಿಟ್ಟು ಚೆನ್ನಾಗಿ ಕಲಿಸಿ. ಇವಾಗ ನೋಡ್ತಾ ಇರ್ಬೋದು ಬಾಯ್ಲ್ ಕರೆಕ್ಟಾಗಿ ಸರಿ ಹೋಗುತ್ತೆ. ಸೊ ಈ ಥರ ಮಾಡೋದ್ರಿಂದ ನೀವು ಇವಾಗ ಸರ್ವ್ ಮಾಡ್ಕೊಂಡು ತಿನ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.